ಒಂದು ಕಲ್ಲು ಶಿಲೆಯಾದರೆ ಕೈ ಮುಗಿದು ನಮಿಸುತ್ತಾರೆ, ಮೆಟ್ಟಿಲು ಆದರೆ ತುಳಿದು ಚಪ್ಪಲಿ ಬಿಡುತ್ತಾರೆ. ನಮ್ಮ ಜೀವನವು ಸಹ ಹಾಗೆ. ಸಾಧಿಸಿದರೆ ನಮ್ಮವನು ಎಂದು ಹೊಗಳುತ್ತಾರೆ, ಸೋತರೆ ನಮ್ಮವರೇ ನಮ್ಮನ್ನು ನೋಯಿಸಿ ನಗುತ್ತಾರೆ. ವಿಶ್ವಾಸ ಅನ್ನುವುದು ತಾತ್ಕಾಲಿಕವಾಗಬಾರದು. ಶ್ವಾಸ ಇರುವವರೆಗೂ ಅದು ನಮ್ಮ ಜೊತೆ ಇರುವಂತೆ ನೋಡಿಕೊಂಡಾಗಲಷ್ಟೇ ಬದುಕು ಸಾರ್ಥಕ. ಇಡುವ ಪ್ರತಿ ಹೆಜ್ಜೆಯು ವಿಶ್ವಾಸದಿಂದ ಕೂಡಿರಲಿ. ಅದೃಷ್ಟ ನಮ್ಮ ಜೊತೆಗೆ ಇರುತ್ತದೆ ಇಲ್ಲವೋ ಗೊತ್ತಿಲ್ಲ, ಆದರೆ ನಾವು ನಂಬಿಕೆಯಿಂದ ಕೈಗೊಂಡ ಕೆಲಸ ಅದೃಷ್ಟವನ್ನು ತರುತ್ತದೆ. ಇನ್ನೊಬ್ಬರ ಸಂತೋಷದಲ್ಲಿ ಭಾಗಿಯಾಗಬೇಡ, ಆದರೆ ಆ ಸಂತೋಷಕ್ಕೆ ಕಾರಣ ನೀನಾಗು. ಇನ್ನೊಬ್ಬರ ದುಃಖದಲ್ಲಿ ಭಾಗಿಯಾಗು, ಆದರೆ ಆ ದುಃಖಕ್ಕೆ ನೀನು ಕಾರಣವಾಗಬೇಡ. ಧೈರ್ಯ ಎಂದರೆ ಭಯಕ್ಕಿಂತ ಒಂದು ಹೆಜ್ಜೆ ಮುಂದೆ ಎಂದರ್ಥ. ಮನಸ್ಸಿನಲ್ಲಿ ಧೈರ್ಯ ತುಂಬಿಕೊಂಡಾಗ ಅಲ್ಲಿ ಭಯಕ್ಕೆ ಜಾಗವೇ ಇಲ್ಲ. ಧೈರ್ಯ ಮತ್ತು ಭಯ ಏಕಕಾಲದಲ್ಲಿ ಒಂದೆಡೆ ಸೇರುವುದಿಲ್ಲ. ಸಮಯ ಸರಿ ಇದ್ದಾಗ ಎಲ್ಲರೂ ನಮ್ಮವರೇ, ಸಮಯ ಸರಿ ಇಲ್ಲದಾಗ ಯಾರೂ ನಮ್ಮವರಲ್ಲ. ಇದುವೇ ಜೀವನದ ಸತ್ಯ. ಮನಸ್ಸಿನಲ್ಲಿರೋ ಅಹಂಕಾರ ಕಣ್ಣಿನಲ್ಲಿ ಬಿದ್ದ ಧೂಳಿನಂತೆ. ಅದನ್ನು ಸ್ವಚ್ಛಗೊಳಿಸದಿದ್ದರೆ ನಾವು ನೋಡುವ ಪ್ರತಿಯೊಂದು ವಸ್ತು ಕೂಡ ಅಶುದ್ಧವಾಗಿ ಕಾಣಿಸುತ್ತದೆ. ಸಂತೋಷದಲ್ಲಿರುವವನಿಗೆ ಹಾಡಿನ ಸಂಗೀತ ಇಷ್ಟವಾಗುತ್ತದೆ, ಆದರೆ ಅದರಲ್ಲಿನ ಸಾಹಿತ್ಯ ಅರ್ಥವಾಗುವುದು ನೋವಿನಲ್ಲಿ ಇರುವವನಿಗೆ ಮಾತ್ರ. ಯಶಸ್ವಿ ಜೀವನಕ್ಕಿಂತ ಸಂತೃಪ್ತಿ ಜೀವನವೇ ಮೇಲು, ಏಕೆಂದರೆ ಜೀವನದ ಯಶಸ್ಸು ಇತರರ ದೃಷ್ಟಿಯಲ್ಲಿರುತ್ತದೆ, ಜೀವನದ ಸುಖ ನಮ್ಮ ಆತ್ಮತೃಪ್ತಿಯಲ್ಲಿರುತ್ತದೆ. ವಿಷವಿರುವ ಬಂಗಾರದ ಪಾತ್ರಕ್ಕಿಂತ ಜೇನಿರುವ ಮಣ್ಣಿನ ಮಡಿಕೆ ಯೋಗ್ಯವಾದದ್ದು. ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಗುಣಗಳಿಂದ ನಮ್ಮ ಯೋಗ್ಯತೆ ಹೆಚ್ಚುತ್ತದೆ. ಮನುಷ್ಯನಿಗೆ ಮನುಷ್ಯ ಕೊಡುವ ಅತಿ ದೊಡ್ಡ ಉಡುಗೊರೆ ಎಂದರೆ ಪ್ರೀತಿ, ವಿಶ್ವಾಸ, ಗೌರವ ಹಾಗೂ ನಂಬಿಕೆ. ಇದು ಹಣದಿಂದ ಖರೀದಿಸಿ ಕೊಡುವುದಿಲ್ಲ, ನಮ್ಮ ಹೃದಯದಿಂದ ಕೊಡುವುದು. ಪ್ರೀತಿ ಬಲವಾಗಿರಬೇಕೆ ಹೊರತು ಬಲವಂತವಾಗಿರಬಾರದು. ಸ್ನೇಹ ನೆನಪಾಗಿರಬೇಕೆ ಹೊರತು ನೆಪವಾಗಿರಬಾರದು.